ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿಕಾ ರಾಗಿಣಿ ತುರವನೂರ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನನ್ನ ಶಾಲೆ ಹೆಸರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ರಂಗಾಪುರ ಕಾವಲ್, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಹಿಂಗೆ ನಾನು ಗ್ರಂಥಾಲಯಕ್ಕೆ ಹೋದಾಗ ಹಲವಾರು ಸಾವಿರಾರು ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿದೆ. ರಾಮಾಯಣ ದರ್ಶನಂ ಆಗಿರ್ಬೋದು, ಮೂಕಜ್ಜಿಯ ಕನಸು ಆಗಿರ್ಬೋದು, ಅಮ್ಮ ಹೇಳಿದ 8 ಸುಳ್ಳುಗಳಾಗಿರ್ಬೋದು, ಅಪ್ಪ ಅಂದ್ರೆ ಆಕಾಶ, ಹೀಗೆ ಹಲವಾರು ಪುಸ್ತಕಗಳಿದ್ದರೂ ಕೂಡ ನನ್ನ ಗಮನ ಸೆಳೆದಿದ್ದು ಒಂದು ಅನುವಾದಿತ ಕೃತಿ ಮೇಲೆ. ಒಂದು ಬೇರೆ ದೇಶವ ಬುಕ್ ಅನ್ನ ಅನುವಾದ ಮಾಡೋಷ್ಟು ಮುಖ್ಯ ಆಗಿದೆ ಅಂದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಈ ಬುಕ್ ಹೆಸರು ಇಕಿಗಾಯ್ ಅಂತ. ಈ ಇಕಿಗಾಯ್ ಅನ್ನೋ ಬುಕ್ಕು ಜಪಾನ್ ಸ್ಥಳೀಯರ ಬಗ್ಗೆ ಇದೆ. ಈ ಜಪಾನರು ಹೇಗೆ ಇರ್ತಾರೆ, ಏನ್ ಮಾಡ್ತಾರೆ ಅನ್ನೋ, ಮತ್ತೆ ಇವರ ರಹಸ್ಯ ಗುಟ್ಟುಗಳೇನು ಅಂತ ಇದರಲ್ಲಿದೆ. ಇದು ಕೇವಲ ಜಪಾನ್ ಪ್ರಸಿದ್ಧ ಬುಕ್ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ಬುಕ್ ಆಗಿದೆ. ಹಾಗಂದ್ರೆ ಈ ಇಕಿಗೈ ಅಂತ ಅಂದ್ರೇನು? ಇಕಿಗೈ ಅಂದ್ರೆ ನಾವು ದಿನನಿತ್ಯ ಮಾಡೋ ಕೆಲಸ ಆಗಿರ್ಬೋದು, ಕಸುಬು ಆಗಿರ್ಬೋದು, ನಾವ್ ಇಷ್ಟಪಡೋರ್ನಾಗಿರ್ಬೋದು, ನಮ್ ಸಾಧನೆ ಆಗಿರ್ಬೋದು, ನಮ್ ಗುರಿ ಆಗಿರ್ಬೋದು, ಇದೆಲ್ಲದನ್ನೂ ಕೂಡ ಸದಾಕಾಲ ಒಂದ್ ದಿನನೂ ಬಿಡ್ದಲೆ ನಿರಂತರವಾಗಿ ಮುನ್ನಡೆಸ್ಕೊಂಡು ಅದನ್ನ ಸಾಧಿಸೋದೇ ಇಕಿಗೈ. ಈ ಇಕಿಗೈನ ಜಪಾನ್ ಅವರು ತುಂಬಾನೇ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅವರ ಗಾದೆ ಏನಪ್ಪಾ ಅಂದ್ರೆ, ಕ್ರಿಯಾಶೀಲವಾಗಿರೋ ವ್ಯಕ್ತಿ ಮಾತ್ರನೇ 100 ವರ್ಷಗಳ ಬದುಕಲು ಸಾಧ್ಯ. ಅಂದ್ರೆ ನಮ್ಮನ್ನ ನಾವು ಯಾವ್ದ್ರಲ್ಲಾದ್ರೂ ತೊಡಸ್ಕೊಂಡಿದ್ರೆ ಮಾತ್ರ ನಾವು 100 ವರ್ಷಗಳ ಕಾಲ ಬದುಕ್ಬೋದಂತೆ. ಅವ್ರು ಹೇಳ್ತಾರೆ, ನೀನೇನಾದರೂ ಮಾಡು, ಆದ್ರೆ ನಿವೃತ್ತಿ ಹೊಂದದಿರು ಅಂತ. ಅಂದ್ರೆ ನಮ್ಮನ್ನ ಯಾವ್ದ್ರಲ್ಲಾದ್ರೂ ತೊಡಸ್ಕೊಂಡಿರ್ಬೇಕು. ಒಂದು ಕೆಲಸ ಮಾಡೋದ್ರಲ್ಲಾಗಿರ್ಬೋದು, ಗದ್ದೆಗಳಲ್ಲಿ ಕೆಲಸ ಮಾಡೋದಾಗಿರ್ಬೋದು, ಆಗಿರ್ಬೋದು. ಆದ್ರೆ ನಾವ್ ಯಾವಾಗ್ಲೂ ನಮ್ಮನ್ನ ನಾವು ಎಂತ್ರಲ್ಲಾದ್ರೂ ತೊಡಗಿಸ್ಕೊಂಡಿರ್ಬೇಕು. ನಮ್ ಭಾರತದಲ್ಲಾದ್ರೆ ನಮ್ಗೊಂದ್ ಜಾಬ್ ಸಿಕ್ತು ಅಂದ್ರೆ ಆ ಕೆಲಸ ಪೂರ್ತಿ ಮುಗ್ದಾದ್ಮೇಲೆ ನಮ್ಗೆ ಏನು ರಿಟೈರ್ಮೆಂಟ್, ನಿವೃತ್ತಿ ಅನ್ನೋದನ್ನ ಕೊಡ್ತಾರೋ, ಅದಾದ ತಕ್ಷಣ ನಾವ್ ಇನ್ಮೇಲಿಂದ ಆರಾಮಾಗಿರ್ಬೋದು, ನಮ್ ಕೆಲಸ ಇಷ್ಟಕ್ಕೆ ಮುಗೀತು ಅಂತ ಸುಮ್ನಾಗ್ಬಾರ್ದು. ಆದ್ರೆ ಭಾರತೀಯರು ಹಾಗೆ ಸುಮ್ನಾಗ್ತಾರೆ. ಆದ್ರೆ ಜಪಾನ್ ಅವ್ರಂಗಲ್ಲ. ಅವ್ರ ನಿವೃತ್ತಿ ಹೊಂದಿದ್ರು ಕೂಡ ತಮ್ಮನ್ನ ತಾವು ಎಂತ್ರಲ್ಲಾರು ತೊಡಗಿಸ್ಕೊಂಡೇ ಇರ್ತಾರೆ. ಅವರು ನಿವೃತ್ತಿ ಅನ್ನೋ ಪದನ ಅರ್ಥನೇ ಗೊತ್ತಿಲ್ಲ. ಅಂದ್ರೆ ಅವರು ನಿವೃತ್ತಿ ಅನ್ನೋ ಪದನ ಅವರ ಜೀವನದಲ್ಲಿ ಅಳವಡಿಸ್ಕೊಂಡೇ ಇಲ್ಲ. ಇದೇ ರೀತಿ ನಾವು ಕೂಡ ಯಾವಾಗ್ಲೂ ಕ್ರಿಯಾಶೀಲವಾಗಿ ಇರ್ಬೇಕು. ಅದಾದ್ಮೇಲೆ ಇವರ ಆರೋಗ್ಯ ರಹಸ್ಯ ಏನು? ಆಹಾರ ಕ್ರಮ ಮುಖ್ಯ ಆಗುತ್ತೆ. ಇವರ ಆಹಾರ ಕ್ರಮ ಅತಿ ಕ್ರಮವಾಗಿದೆ. ಹಾಗಾದ್ರೆ ಇವ್ರ ಆಹಾರ ಕ್ರಮ ಹೆಂಗಿದೆ? ಏನಿದು 80ರ ರಹಸ್ಯ? 80ರ ರಹಸ್ಯ ಅಂದ್ರೆ ಇವರು ಕೇವಲ 80% ಮಾತ್ರ ಊಟ ಮಾಡ್ತಾರೆ. ಅದಾದ್ಮೇಲೆ ಊಟಕ್ಕಿಂತ ಮುಂಚೆ ಅರ ಅಚ್ಚಿ ಬೂ ಅಂತ ಹೇಳ್ತಾರೆ. ಊಟ ಆದ್ಮೇಲೂ ಕೂಡ ಅರ ಅಚ್ಚಿ ಬೂ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಮ್ಮ ಉದರದಲ್ಲಿ ಕೇವಲ 80% ಮಾತ್ರ ಊಟ ತುಂಬಬೇಕು ಅಂತ. ಯಾಕಂದ್ರೆ ನಮ್ಮ ಪುರಾತನ ವಿವೇಕ ಹೇಳೋ ಪ್ರಕಾರ ನಾವೆಷ್ಟು ಅತಿ ಹೆಚ್ಚು ಕಡಿಮೆ ತಿನ್ನೋದರಿಂದ ನಾವು ದೀರ್ಘಾಯುಷ್ಯವಾಗಿ ಬಾಳ್ತೀವಿ ಅಂತ. ಹಾಗೆ ನಾವು ಕೂಡ ಕಡಿಮೆ ತಿನ್ನೋದ್ರಲ್ಲಿ ಒಲವು ತೋರಿಸ್ಬೇಕು. ಕೇವಲ ತಿನ್ನೋದ್ರಲ್ಲಿ ಅಷ್ಟೇ ಅಲ್ಲ, ಬಡಿಸೋ ರೀತಿ ಕೂಡ ಮುಖ್ಯ ಆಗುತ್ತೆ. ಈಗೇನಾದ್ರೂ ನಾವು ಜಪಾನಿಗೆ ಅತಿಥಿಗಳಾಗಿ ಹೋದ್ರೆ ಅವರು ಸಣ್ಣ ಸಣ್ಣ ತಟ್ಟೆಗಳಲ್ಲಿ ಊಟ ತಂದಿರ್ತಾರೆ. ಹಾಗೆ ಅದರಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಆಹಾರವೇ ಇರುತ್ತೆ. ಇದ್ರಲ್ಲೇ ನಮಗೆ ಗೊತ್ತಾಗುತ್ತೆ ಅವರು ಕಡಿಮೆ ತಿನ್ನೋದ್ರ ಮೇಲೆ ಎಷ್ಟು ಒಲವು ತೋರಿಸ್ತಾರೆ ಅಂತ. ಇದನ್ನ ನಾವು ಪಾಲಿಸ್ಬೇಕಾಗುತ್ತೆ. ಅದಾದ್ಮೇಲೆ ನಾವು ಜಾಸ್ತಿ ತಿನ್ನೋದ್ರಿಂದ ನಮ್ಮ ಸೆಲ್ಯುಲರ್ ಆಕ್ಸಿಡೇಷನ್ ಅನ್ನೋದ್ರ ಜೀರ್ಣಶಕ್ತಿ ಮೇಲೆ ಪ್ರಭಾವ ಬೀರುತ್ತೆ. ಅದಾದ್ಮೇಲೆ ಅದು ನಮಗೆ ಕ್ಯಾಲೋರಿಫಿ ಆಗಿ ಕನ್ವರ್ಟ್ ಆಗಲ್ಲ. ಅಂದ್ರೆ ಊಟ ಮಾಡೋದೇ ಅಂತ ನಾವು ಎನರ್ಜಿ ಆಗಿ ಕನ್ವರ್ಟ್ ಆಗಕ್ಕೆ, ಅದು ಕನ್ವರ್ಟ್ ಆಗೋದಿಲ್ಲ. ಸೆಲ್ಯುಲರ್ ಆಕ್ಸಿಡೇಷನ್ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೆ ನಾವು ಕಡಿಮೆ ತಿನ್ಬೇಕು. ಅದಾದ್ಮೇಲೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಹಾರ ಸಂಸ್ಥೆ ಪ್ರಕಾರ ಇದು ಜಪಾನ್ ಮಾತ್ರ ಕ್ರಮಬದ್ಧವಾಗಿ ಆಹಾರ ತಿನ್ನುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಜಪಾನ್ ನಲ್ಲಿ 10 ಲಕ್ಷ ಜನ ಇದ್ರೆ ಅದರಲ್ಲಿ 500ಕ್ಕೂ ಹೆಚ್ಚು ಜನ ದೀರ್ಘಾಯುಷ್ಯವಾಗಿರ್ತಾರೆ. ಇದರಲ್ಲಿ 55 ದಾಟೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಆದ್ರೆ ಅವರಲ್ಲಿ 520ಕ್ಕಿಂತ ಹೆಚ್ಚು ಜನ ದೀರ್ಘಾಯುಷ್ಯವಾಗಿ ಬಾಳ್ತಾರೆ. ಇದನ್ನ ನಾವು ಮೆಚ್ಚಲೇಬೇಕು.
ಅದಾದ್ಮೇಲೆ ಇವರ ಆಹಾರದಲ್ಲಿ ವೈವಿಧ್ಯಮಯ ಇರುತ್ತೆ. ಹಂಗಂದ್ರೆ ದಿನಕ್ಕೆ ಇವರು 5 ಬಾರಿ ತರಕಾರಿ ಅಥವಾ ಹಣ್ಣುಗಳನ್ನ ತಿಂತಾ ಇರ್ತಾರೆ. ಆದ್ರೆ ಬರೀ ಮಾಮೂಲಿ ತಿನ್ನಲ್ಲ, ಅವರು ವೈವಿಧ್ಯಮಯವಾಗಿ ತಿಂತಾರೆ. ದಿನಕ್ಕೆ ಅವಳು 7 ತರದ ತರಕಾರಿ, 7 ತರದ ಹಣ್ಣನ್ನ ತಿಂತಾರೆ. ನಾವು ಕಡಿಮೆ ತಿನ್ನೋದ್ರಲ್ಲಿ ಒಲವಿರ್ಬೇಕು, ಆದ್ರೆ ವೈವಿಧ್ಯಮಯವಾಗಿರ್ಬೇಕು. ಇವರು ಶೇಕಡ 209 ತರದ ವೈವಿಧ್ಯ ಊಟಗಳನ್ನ ಮಾಡ್ತಾರೆ ಅಂತ ಕಂಡು ಬಂದಿದೆ. ಅದಾದ್ಮೇಲೆ ನಮ್ ಸರ್ಕಾರ ಇವಾಗ ಏನ್ ಹೇಳಿದೆ, ಬಿಳಿ ವಿಷಗಳು ಅಂತ ಸಕ್ಕರೆ ಆಗಿರ್ಬೋದು, ಉಪ್ಪು ಮತ್ತೆ ಹಾಲು, ಇದಿಷ್ಟು ಕೂಡ ಅವರು ಅತಿ ಹೆಚ್ಚು ಕಡಿಮೆ ಬಳಸ್ತಾರೆ. ಅವರು ಸಕ್ಕರೆನ ಬಳಸೋದು ಅಪರೂಪದಲ್ಲಿ ಅಪರೂಪ. ಯಾಕೆ ಅಂದ್ರೆ ಅವರಿಗೆ ಗೊತ್ತಿದೆ ಮಧುಮೇಹ ಕಾಯಿಲೆ ಆಗಿರ್ಬೋದು, BP, ಉಪ್ಪನ್ನ ಬಳಸೋದ್ರಿಂದ BP ಬರ್ಬೋದು, ಆತರ ಮುನ್ನೆಚ್ಚರಿಕೆಯಿಂದ ಅವರು ಬಳಸೋದಿಲ್ಲ. ಹಂಗೂ ಸಕ್ಕರೆ ತಿನ್ಲೇಬೇಕು ಅಂದ್ರೆ ಅವರು ಕಬ್ಬಿನ ಹಾಲಿಂದ ಮಾಡಿದಂತ ಸಕ್ಕರೆಯನ್ನ ಸೇವಿಸ್ತಾರೆ. ನಾವು ಕೂಡ ಈ ಬಿಳಿ ವಿಷಗಳನ್ನ ಕಡಿಮೆ ಮಾಡ್ಬೇಕು. ಉಪ್ಪನ್ನ ಅವರು ತಿನ್ನೋದೇ ಇಲ್ಲ. ಈಗ ನಮ್ಮ ಭಾರತದವರು ಆಗಿದ್ರೆ ಸ್ಪೈಸಿಗಳ ಕಡೆ ಜಾಸ್ತಿ ಗಮನ ಕೊಡ್ತಾರೆ. ನಾವು ಅತಿ ಹೆಚ್ಚು ಕಡಿಮೆ ಮಾಡ್ಬೇಕು. ಅದಾದ್ಮೇಲೆ ಅವರನ್ನ ಪಾಲಿಸ್ಬೇಕು. ಅದಾದ್ಮೇಲೆ ಅವರು ಹಸಿರು ಕಡೆ ಜಾಸ್ತಿ ಗಮನ ಕೊಡ್ತಾರೆ. ಅಂದ್ರೆ ಅವರ ಊಟದಲ್ಲಿ ಮೀನಿರುತ್ತೆ, ಮತ್ತೆ ಹಣ್ಣಿರುತ್ತೆ, ತರಕಾರಿ, ಸೊಪ್ಪುಗಳು ಇದೇ ಜಾಸ್ತಿ ಆಗಿರುತ್ತೆ. ಅದಾದ್ಮೇಲೆ ಅವರು ನಾವೇನ್ ಕುಡಿತೀವೋ ಕಾಫಿ, ಟೀ ಆತರ ಅವ್ರು ಏನು ಕುಡಿಯೋದಿಲ್ಲ. ಅದ್ರ ಬದಲು ಹಸಿರು ಚಹಾ, ಅಂದ್ರೆ ಅವ್ರ ಕಡೆ ಸಿಗುವಂತ ಸೊಪ್ಪುಗಳಿಂದ ಮಾಡಿದಂತ ಹಸಿರು ಚಹಾನ ಕುಡಿತಾರೆ. ಇದರಿಂದ ಆಗಿ ಅವರ ಆರೋಗ್ಯ ಹೆಚ್ಚಾಗುತ್ತದೆ. ನಾವು ಕೂಡ ನಮ್ಮ ಕಡೆ ಏನೇನ್ ಸೊಪ್ಪು ಸಿಗುತ್ತೋ ಅದರಿಂದ ಕುಡಿಬೇಕು ಹೊರತು ಚಹಾ ಮತ್ತೆ ಕಾಫಿನ ಕುಡಿಬಾರ್ದು ಜಾಸ್ತಿ. ಅದಾದ್ಮೇಲೆ ಅವರು ವಯಸ್ಸಾಗದಿರೋಕೆ ಕಾರಣ ಏನು? ಈಗ ನಮ್ಮ ಭಾರತದಲ್ಲಿ ಈಗಿನ ತಲೆಮಾರದವರು ಜಾಬ್ ಅಂತ ಅತಿ ಹೆಚ್ಚು ಒತ್ತಡನ ತಗೊಂಡಿರ್ತಾರೆ. ಆದ್ರೆ ಜಪಾನ್ ಅವರು ಜಾಸ್ತಿ ಒತ್ತಡನ ತಗೊಳ್ಳೋದಿಲ್ಲ. ಒತ್ತಡ ತಗೊಳ್ಳೋದ್ರಿಂದ ನಮ್ಮ ಮುಖ 30 ವರ್ಷಕ್ಕೆ ಮುಪ್ಕೊಂಡಂತೆ ಕಾಣ್ತಾ ಇರುತ್ತೆ. ಅದರಿಂದಾಗಿ ನಾವು ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಈ ತರ ಏನಾದ್ರೂ ನಾವು ಮಾಡ್ತಾನೆ ಇರ್ಬೇಕು. ಆದ್ರೆ ಒತ್ತಡ ಬರೋಕೆ ಕಾರಣ ಏನು? ಒತ್ತಡದಿಂದ ಏನಾಗುತ್ತೆ? ಒತ್ತಡ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೆದುಳಲ್ಲಿರೋ ನ್ಯೂರಾನ್ಸ್ ಮೇಲೆ ಪ್ರಭಾವ ಬೀರುತ್ತೆ. ನ್ಯೂರಾನ್ಸ್ ವರ್ಕ್ ಆಗಿ ಡೆಡ್ ಆದ್ರೆ ನಮ್ಗೆ ಬೇಗ ವಯಸ್ಸಾಗುತ್ತೆ. ಮತ್ತೆ ನಮಗೆ ಜ್ಞಾನ ಇರೋದಿಲ್ಲ, ಜಾಸ್ತಿ ಅನ್ಕಾನ್ಶಿಯಸ್ ಆಗ್ತೀವಿ. ಅದರಿಂದ ನಾವು ಒತ್ತಡನ ತಗೋಬಾರ್ದು. ಒತ್ತಡ ತಗೊಂಡಿಲ್ದರಾಗ ಹೆಂಗಿರೋದು? ಯೋಗ ಮಾಡೋದು ಮತ್ತೆ ಧ್ಯಾನ ಮಾಡೋದು. ಹೇಗೆ ಒತ್ತಡ ಕಡಿಮೆ ಮಾಡ್ಕೊಳ್ಳೋದು? ನಾವ್ ಇವಾಗ ಏನ್ ಕಂಫರ್ಟ್ ಝೋನ್ ಅಂತ ಇರ್ತೀವೋ, ಈಗ ತಂದೆ ತಾಯಿಗಳು ಬೆಳೆಸಿರ್ತಾರೆ, ಅವ್ರು ಕಷ್ಟ ಪಡ್ತಿರ್ತಾರೆ, ಅದ್ ನಮಗ್ ಗೊತ್ತಿರಲ್ಲ. ಅದ್ರಲ್ಲೇ ನಾವು ಅಡ್ಜಸ್ಟ್ ಆಗಿರ್ತೀವಿ. ಆ ಲೈಫಿಂದ ಆಚೆ ಬರ್ಬೇಕು, ಸವಾಲ್ಗಳನ್ನ ಎದುರಿಸ್ಬೇಕು. ಆದ್ರಿಂದ ನಾವು ನಮ್ ಕಂಫರ್ಟ್ ಝೋನ್ ಅಂದ್ರೆ ಬಾವಿನೊಳಗೆ ಕಪ್ಪೆ ಆಗ್ಬಿಟ್ಟಿರ್ತೀವಿ, ಬಾವಿನೊಳಗಿರೋ ಕಪ್ಪೆ ಆದಂಗ ಆಗ್ಬಿಟ್ಟಿರ್ತೀವಿ. ಅದ್ರಿಂದ ನಾವು ಆಚೆ ಬರ್ಬೇಕು, ಸವಾಲ್ಗಳನ್ನ ಎದುರಿಸ್ಬೇಕು. ನಾವು ನಮ್ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೆ ನಮಗೆ ಒತ್ತಡ ಅನ್ನೋದು ಇರೋದೇ ಇಲ್ಲ. ಕಾಮನ್ ಆಗಿ ತಗೋಬೇಕು, ಎಲ್ಲದನ್ನು ಚಾಲೆಂಜಿಂಗ್ ಆಗಿ ತಗೋಬೇಕು. ಅದಾದ್ಮೇಲೆ ನೀವು ಮಾಡುವ ಎಲ್ಲದರಲ್ಲೂ ಅರಿವನ್ನ ಕಾಣಿರಿ. ಅಂದ್ರೆ ನಮ್ಮನ್ನ ನಾವು ಎಷ್ಟು ತೊಡಗಿಸ್ಕೊಂತೀವೋ ಅಷ್ಟು ಸಾಧಿಸ್ತೀವಿ. ನಾವ್ ಇವಾಗ ಏನಾದ್ರೂ ಬುಕ್ ಓದ್ತಾ ಇದೀವಿ ಅಂತ ಅಂದ್ರೆ ನಮಗೆ ಸುತ್ತಮುತ್ತ ಯಾರಿದ್ದಾರೆ ಅಂತಾನೂ ಗೊತ್ತಾಗ್ಬಾರ್ದು, ಅಷ್ಟು ಅದರಲ್ಲಿ ಮುಳುಗೋಗ್ಬೇಕು. ಯಾಕೆ ಅಂದ್ರೆ ಮುಳುಗೋದ್ರಿಂದ ಅತಿ ಹೆಚ್ಚು ವಿಚಾರಗಳನ್ನ ಕಲಿತೀವಿ. ಅರಿಸ್ಟಾಟಲ್ ಅವರು ಒಂದು ಶೋಧನೆ ಮಾಡ್ತಾರೆ. ಈಗ ನಾವು ಒಂದು ಬಿಸಿಯಾಗಿರೋ ಒಲೆ ಮೇಲೆ ಕೈ ಇಟ್ಟಾಗ ಅದು ಸುಡುತ್ತೆ. 1 ನಿಮಿಷ ಇಟ್ರು ಕೂಡ ನಮಗೆ 1 ಗಂಟೆ ಆದಂತೆ ಆಗುತ್ತೆ. ಅದೇ ಒಬ್ರು ನಿಮ್ ಫೇವ್ರೆಟ್ ಆಗಿರೋ ಗೆಳತಿ ಹತ್ರನೋ ಫ್ರೆಂಡ್ಸ್ ಹತ್ರನೋ ಯಾರ ಹತ್ರನಾರು ಮಾತಾಡಿ 1 ನಿಮಿಷ ಕಳ್ದೋದಂಗ ಆಗುತ್ತೆ. ಯಾಕಂದ್ರೆ ಅವ್ರ ಹತ್ರ ಅಷ್ಟು ನಾವು ಅರಿವಾಗಿ ಮಾತಾಡ್ತಾ ಇರ್ತೀವಿ. ಅರಿವು ಅನ್ನೋದು ಒಂದು ನಿಗೂಢವಾದದ್ದು. ಅಂದ್ರೆ ನಾವು ಓದ್ತಾ ಓದಂತೆ ವಿಶಾಲವಾಗಿ ಇರುತ್ತೆ ಆ ಜಗತ್ತು. ನಾವು ಎಷ್ಟು ಓದ್ತೀವೋ ಅಂದ್ರೆ ಈ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ ಅರಿವನ್ನ ಕಾಣೋದ್ರಿಂದ. ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ಮತ್ತೆ ಭಯ ಅನ್ನೋದು ಹೊರಟೋಗುತ್ತೆ, ಎಲ್ಲ ಇದಾಗುತ್ತೆ. ಅರಿವು ಕಾಣೋದು ತುಂಬಾ ಮುಖ್ಯ. ಯಾಕೆಂದ್ರೆ ಒಂದು ಬುಕ್ಕಲ್ಲಿ ನಾವು ಮುಳುಗಿಸ್ಕೊಂಡ್ರೆ ಅದ್ ನಮ್ಗೆ ಇಷ್ಟ ಆದ್ರೆ ತಾನೇ ನಮಗೆ ಅರ್ಥ ಆಗಕ್ ಸಾಧ್ಯ. ಅದಕ್ಕೆ ನಮ್ಮನ್ನ ನಾವು ಅರಿವುಗೊಳಿಸ್ಕೋಬೇಕು. ಅದಾದ್ಮೇಲೆ ಪುಟ್ಟಿದ್ದೇಳುವುದು. ಜಪಾನ್ಗೆ USA ಅವರು 2ನೇ ಮಹಾಯುದ್ಧದಲ್ಲಿ ಬಾಂಬ್ ಹಾಕ್ತಾರೆ. ಅದರಿಂದ ಅವರಿಗೆ
ತುಂಬಾ ನಷ್ಟ ಆಗುತ್ತೆ. ಯಾವ ತರ ನಷ್ಟ ಆಗುತ್ತೆ ಅಂದ್ರೆ ಅವ್ರು 1-2-3 ವರ್ಷಗಳ ಕಾಲ ಅವ್ರ ಭೂಮಿಯಲ್ಲಿ ಬೆಳೆನೇ ಬೆಳೆಯೋಕ್ಕಾಗಲ್ಲ. ಅಷ್ಟು ಮಟ್ಟರಿಗೆ ಅವರಿಗೆ ಕಷ್ಟ ಆಗುತ್ತೆ. ಅದರಿಂದಾಗಿ ಅವರು ಬೆಳೆ ಬೆಳೆಯೋದಿಕ್ಕಾಗಲ್ಲ. ಆದ್ರೂ ಅವರು ಕಷ್ಟಪಟ್ಟು ಮತ್ತೆ ಎದ್ದು ನಿಂತಿದ್ದಾರೆ. ನಮ್ಮ ಭಾರತಗಿಂತ ಅವರು ಭೂಮಿಯಲ್ಲಿ ಕಡಿಮೆ ಇದ್ದಾರೆ, ಜನತೆ ಸಂಖ್ಯೆಯಲ್ಲಿ ಕಡಿಮೆ ಆಗಿದ್ದಾರೆ. ಆದ್ರೂ ಕೂಡ ವ್ಯವಸ್ಥಿತವಾಗಿ ಅವರು ದೇಶ ಮುನ್ನಡೀತಾ ಇದೆ. ಅದನ್ನ ನಾವು ಒಪ್ಕೊಳ್ಳೇಬೇಕು. ಅದಾದ್ಮೇಲೆ ಅವರು ಯಾವ ರೀತಿ ಪುಟ್ಟಿದೇಳುವುದು ಅಂದ್ರೆ, ನಾವು ಸದಾಕಾಲ 7 ಸತಿ ಬಿದ್ರು 8ನೇ ಸಲಿ ಏಳು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಸತಿ ಸೋತ್ರು ಮತ್ತೆ ಗೆಲುವಿನ ಕಡೆ ಮುಖ ಮಾಡು ಅಂತ. ಅದೇ ರೀತಿ ಅವರು ಕೂಡ ಅಷ್ಟೇ ಬಾಂಬ್ ಹಾಕಿದ್ರು, ಮತ್ತೆ ಅವ್ರೇನು ಮಾಡ್ಲಿಲ್ಲ. ಆದ್ರೆ ಅವರು ಮೌನವಾಗಿ ತಮ್ಮ ಮುನ್ನಡೆ ಜೀವನದ ಕಡೆ ಗಮನ ಹರಿಸಿದ್ರು. ನಾವು ಕೂಡ ಹೀಗೆ ಮಾಡ್ಬೇಕು. ಅದಾಗಿ ಜಪಾನ್ನಿಂದ ನಾವು ತಿಳ್ಕೊಳ್ಳೋದು ತುಂಬಾನೇ ವಿಷಯ ಇದೆ. ಈಗ ನಮ್ಮ ಭಾರತೀಯಲ್ಲಿ ಅದು ಈ ವಿಸ್ತಾರದಲ್ಲಿ ದೊಡ್ಡದಾಗಿರ್ಬೋದು, ಜನಸಂಖ್ಯೆ ಎಲ್ಲದರಲ್ಲೂ ನಮ್ದೇ ಜಾಸ್ತಿ, ಸಂಸ್ಕೃತದಲ್ಲೂ ನಮ್ದೇ ಜಾಸ್ತಿ. ಒಂದು ಪುಟ್ಟ ದೇಶ ಆಗಿರೋ ಜಪಾನು ನಮ್ಗಿಂತ ಮೇಲೆ ನಿಲ್ಲುತ್ತೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕು, ನಮ್ಮ ಆಹಾರ ಕ್ರಮ ಹೆಂಗಿದೆ, ನಮ್ಮ ವಯಸ್ಸಾಗುವ ಒಂದು ಸರಾಸರಿ ಎಷ್ಟು ಕಡಿಮೆ ಇದೆ. ಅವ್ರದ್ದು ನಮ್ದಕ್ಕೂ ಹೋಲ್ಸ್ಕೊಂಡ್ರೆ 50-40 ವರ್ಷಗಳ ಕಾಲ ಅಂತರ ಇದೆ. ಅದರಿಂದ ನಾವು ತುಂಬಾನೇ ಸಫರ್ ಪಡ್ಬೇಕಾಗುತ್ತೆ ಮುಂದಿನ ತಲೆಮಾರಿನವರಿಗೆ. ಅದಕ್ಕೆ ಅವರ ಆಹಾರ ಕ್ರಮ ಫಾಲೋ ಮಾಡ್ಬೇಕು. ನಮ್ಮ ಭಾರತದಲ್ಲಿ ಬೆನ್ನೆಲುಬಾಗಿರುವಂತ ನಾವು ಯುವಕರು ನಾವು ಇದಕ್ಕೆ ಪ್ರೋತ್ಸಾಹ ನೀಡ್ಬೇಕು. ನಾವು ಕೂಡ ಆಹಾರವನ್ನ ಚೆನ್ನಾಗಿ ತಿನ್ಬೇಕು. ಅಂದ್ರೆ ಜಾಸ್ತಿ ತಿನ್ಬಾರ್ದು, ಮಿತವಾಗಿ ತಿನ್ಬೇಕು. ಅದಾದ್ಮೇಲೆ ಈಗೇನು ಡ್ರಿಂಕ್ಸ್ ಈ ತರ ಏನ್ ಮಾಡ್ತೀವೋ ಅದನ್ನ ಏನು ಮಾಡ್ಬಾರ್ದು. ಯಾಕೆಂದ್ರೆ ನಮಗೆ ಅತಿ ಹೆಚ್ಚು ಬೇಗ ವಯಸ್ಸಾಗುತ್ತೆ, ಮತ್ತೆ ನಮ್ಮ ಮುಂದಿನ ತಲೆಮಾರಿನವರಿಗೆ ಪ್ರಭಾವ ಬೀರುತ್ತೆ. ಇದರಿಂದ ಆಗಿ ನಾವು ಅವರ ಆಹಾರ ಕ್ರಮವನ್ನ ಫಾಲೋ ಮಾಡ್ಬೇಕು. ಮಾಂಸ ಆಹಾರ ತಿಂದಿಲ್ದವರು ಪೌಷ್ಟಿಕಾಂಶ ಆಹಾರ ತಿನ್ನೋದಾಗ್ಲಿ, ಸೊಪ್ಪು ತಿನ್ನೋದಾಗ್ಲಿ, ತರಕಾರಿ, ಹಣ್ಣು ಈ ತರ ಎಲ್ಲದನ್ನು ತಿನ್ಬೇಕು. ಅದಾದ್ಮೇಲೆ ನಮ್ಮನ್ನ ನಾವು ಅರಿವನ್ನ ಕಾಣ್ಬೇಕು. ಈಗಿನ ಕಾಲದಲ್ಲಿ ಭಾರತದಲ್ಲಿ ಮೊಬೈಲ್ ನಲ್ಲಿ ಮುಳುಗಿದ್ರೆ ಅವರು ಮೊಬೈಲ್ ನಲ್ಲಿ ಅರಿವನ್ನ ಕಾಣ್ತಾರೆ ಹೊರತು ಪುಸ್ತಕದಲ್ಲಿ ಕಾಣೋದಿಲ್ಲ. ಮೊಬೈಲ್ ನಲ್ಲಿ ಅರಿವನ್ನ ಕಾಣೋದನ್ನ ಬಿಟ್ಟು ಪುಸ್ತಕದಲ್ಲಿ ಅರಿವನ್ನ ಕಾಣೋದನ್ನ ಕಲ್ತ್ಕೊಳ್ಳಿ. ಯಾಕೆ ಅಂದ್ರೆ ನಾವು ಮೊಬೈಲ್ ನಿಂದ ಹೋಗೋದ್ರಿಂದ ನಮ್ಮ ಮೆದುಳು ಕೂಡ ಹಾಳಾಗುತ್ತೆ. ಆದ್ರೆ ಪುಸ್ತಕದಲ್ಲಿ ಅರಿವನ್ನ ಕಾಣೋದ್ರಿಂದ ನಮ್ಗೆ ಅತಿ ಹೆಚ್ಚು ವಿಷಯಗಳು ಗಳಿಸ್ತೇವೆ. ಅದೇ ರೀತಿ ಅರಿವನ್ನು ಕಾಣೋದನ್ನ ಕಲಿಬೇಕು. ಅದಾದ್ಮೇಲೆ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಆದ್ರೆ ಅವರಲ್ಲಿ ಕಡಿಮೆ ಇದ್ರೂ ಕೂಡ ಅವ್ರು ಹೇಗೆ ಸಾಧನೆ ಮಾಡ್ತಾರೆ ಅನ್ನೋದನ್ನ ಕಲಿಬೇಕು. ಹೇಳ್ತಾರೆ, ದೇಶ ಸುತ್ತು ಇಲ್ಲ ಕೋಶ ಓದು ಅಂತ. ನಮ್ಗೆ ದೇಶ ಸುತ್ತಕ್ಕೂ ಆಗ್ಲಿಲ್ಲ ಅಂದ್ರೂ ವಾರಕ್ಕೊಂದು ಅಥವಾ ತಿಂಗಳಿಗೊಂದು ಪುಸ್ತಕವನ್ನ ಓದ್ಲೇಬೇಕು. ಈ ಇಕಿಗೈ ಒಂದೇ ಅಂತಲ್ಲ, ಹಲವಾರು ಪುಸ್ತಕಗಳಿದೆ. ಆದ್ರೆ ನನಗಿದಿಷ್ಟ ಆಗಿದ್ದು ಇದು. ಇದರಿಂದಾಗಿ ನನ್ನ ಅನುಭವಗಳೇನಂದ್ರೆ, ನನ್ನ ಆಹಾರ ಕ್ರಮನ ಸರಿ ಮಾಡ್ಕೊಂಡೆ, ಮತ್ತೆ ನನಗೆ ಇದರಿಂದ ತುಂಬಾ ಒಳ್ಳೇದಾಗಿದೆ. ಓದೋದ್ರ ಕಡೆ ಆಗಿರ್ಬೋದು, ಅರಿವನ್ನ ಕಾಣೋದ್ರಲ್ಲಾಗಿರ್ಬೋದು, ನನಗೆ ಇದರಿಂದ ತುಂಬಾ ಬೆನಿಫಿಟ್ ಆಗಿದೆ. ನೀವು ಕೂಡ ನಿಮ್ಗೆ ಸಾಧ್ಯವಾದಾಗ ಈ ಪುಸ್ತಕವನ್ನ ಓದೋಕೆ ಪ್ರಯತ್ನ ಪಡಿ. ಅದಾದ್ಮೇಲೆ ನಮ್ಮ ಭಾರತದಲ್ಲಿ ಇನ್ನೊಂದು ಬೆನ್ನೆಲುಬು ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೆಂಗ್ ಬರೆದ್ರು, ಇಡೀ ಪ್ರಪಂಚವನ್ನ ಸುತ್ತಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆದ್ರು. ಅವಾಗ ನಾವು ತಿಳ್ಕೊಬೇಕು, ನಮ್ಮಷ್ಟೇ ಅಲ್ಲ ಬೇರೆ ದೇಶದಿಂದನೂ ನಾವು ಕಲಿಯೋದು ತುಂಬಾನೇ ಇದೆ. ಇಂಥ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ್ರು ಕೂಡ ನಾವು ಇಷ್ಟು ಕಡಿಮೆ ಸರಾಸರಿ ಆರೋಗ್ಯವನ್ನ ಇರ್ತೀವಿ ಅಂದ್ರೆ ನಮಗೆ ಇದು ಬಹಳ ಕೆಟ್ಟ ವಿಚಾರ ಅಂತ ಅನ್ಸುತ್ತೆ. ನಾವು ಬೇರೆ ದೇಶ, ನಮ್ದೇ ದೊಡ್ಡ ದೇಶ, ನಾವ್ ಯಾಕೆ ಬೇರೆಯವ್ರನ್ನ ಪಾಲಿಸ್ಬೇಕು ಅಂತ ಅನ್ಕೋಬಾರ್ದು. ಜಪಾನ್ ಅಷ್ಟೇ ಅಲ್ಲ, ಇನ್ನೂ ಮುಂತಾದ ದೇಶಗಳಲ್ಲಿ ನಾವು ಕಲಿಯೋದು ಇನ್ನೂ ತುಂಬಾ ಇದೆ. ಇದರಿಂದಾಗಿ ಕಲಿಕೆ ಯಾವಾಗ್ಲೂ ಮಾಡ್ತಾನೆ ಇರ್ಬೇಕು. ಪುಸ್ತಕ ಓದೋದನ್ನ ನಿರಂತರವಾಗಿ ಇಟ್ಕೋಬೇಕು. ಇದರಿಂದಾಗಿ ನಮಗೆ ಜ್ಞಾನ ಹೆಚ್ಚಾಗುತ್ತೆ. ಇಷ್ಟನ್ನು ಮಾತಾಡಲು ಅವಕಾಶ ಕೊಟ್ಟ ಜ್ಞಾನಧಾರೆ ಸಂಸ್ಥೆಯವರಿಗೆ ಧನ್ಯವಾದ. ಹೀಗೆ ಎಲ್ಲರಿಗೂ ಪುಸ್ತಕದ ಕಡೆ ಗಮನ ಹರಿಸಲು ಇಂಥ ಪ್ರಯತ್ನ ಮಾಡ್ತಿದ್ದೀರಾ. ಇಂಥ ಪ್ರಯತ್ನ ಮಾಡ್ತಿರೋದಕ್ಕೆ ಖುಷಿ ಆಗುತ್ತೆ. ಮತ್ತೆ ನನ್ನ ಬೆನ್ನೆಲುಬಾಗಿ ನಿಂತ ನಮ್ಮ ಶಾಲೆಯರು, ಮುಖ್ಯವಾಗಿ ನಮ್ಮ ಶಾಲೆಯ ಶಿಕ್ಷಕರು, ನನ್ನ ಸ್ನೇಹಿತರು ಮತ್ತು ನನ್ನ ಪೋಷಕರಿಗೆ ಧನ್ಯವಾದಗಳು.